ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಗೆ ಜೆಡಿಎಸ್ ಬೆಂಬಲಿತ 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದರು. ಒಟ್ಟು ಸದಸ್ಯರು 18, ಅಭ್ಯರ್ಥಿ ನಾಗರತ್ನಮ್ಮ 10 ಮತಗಳು ಹಾಗೂ ಪ್ರತಿಸ್ಪರ್ಧಿ ಚಂದ್ರಶೇಖರ್ 7 ಮತಗಳು, ಒಬ್ಬ ಸದಸ್ಯ ಗೈರಾಗಿದ್ದರು. ಬಹುಮತಗಳನ್ನು ಪಡೆಯುವುದರ ಮೂಲಕ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ನಾಗರತ್ನಮ್ಮ ಜಯರಾಮ್ ಆಯ್ಕೆಯಾದರು. ನಂತರ ನೂತನ ಅಧ್ಯಕ್ಷೆ ನಾಗರತ್ನಮ್ಮ ಜಯರಾಮ್ ಮಾತನಾಡಿ, ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಉತ್ತಮ ಆಡಳಿತದೊಂದಿಗೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತೆ ಅಂತ ತಿಳಿಸಿದರು. ಮಾಜಿ ಅಧ್ಯಕ್ಷರಾದ ದೇವರಾಜ್ ಅವರು ಮಾತನಾಡಿ, ಜಾತ್ಯತೀತವಾಗಿ ಎಲ್ಲರಿಗೂ ಅವಕಾಶ ನೀಡಬೇಕು ಎಂಬ ಅವಕಾಶವನ್ನು ನೀಡಲಾಗಿದೆ. ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಉತ್ತಮ ಕೆಲಸಗಳು ಮಾಡುವಂತಾಗಲಿ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮೀ ಚಂದ್ರು, ಮಾಜಿ ಅಧ್ಯಕ್ಷರುಗಳಾದ ಚಂದ್ರಕಲಾ ರವಿಕುಮಾರ್, ರಮೇಶ್, ರಾಜೇಂದ್ರ, ಮುಖಂಡರುಗಳಾದ ಎ ದೇವರಾಜ್, ಕೆಸಿ ಮುನಿಕೃಷ್ಣಪ್ಪ, ಕಾರಹಳ್ಳಿ ಶ್ರೀನಿವಾಸ್, ಜಯರಾಮ್, ದಾಸರಹಳ್ಳಿ ಕೇಶವ, ಚೈತ್ರ, ಸದಸ್ಯರುಗಳಾದ ಆರ್ ಜಯರಾಮು, ಎನ್ ಚಂದ್ರಶೇಖರ್, ಡಿಎಂ ಕೇಶವಮೂರ್ತಿ, ಸುಮಾ, ಜಿಎನ್ ಜನಕಮಣಿ, ಮಮತಾ ವೆಂಕಟೇಶ್, ಮುನಿರಾಜು, ಶಾಂತಮ್ಮ, ಆಂಜಿನಪ್ಪ, ಟಿ ಕೃಷ್ಣವೇಣಿ, ಟಿಎಸ್ ರಾಜಣ್ಣ, ಸರಳ, ಪದ್ಮಮ್ಮ, ಕೆಂಪಣ್ಣ, ವೈಕೆ ರವಿಕುಮಾರ್ ಸೇರಿದಂತೆ ಹಲವಾರು ಮುಖಂಡ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಬೆರಣ್ಣವರು ಮತ್ತೆ ರಾಜೇಂದ್ರನವರು ಸಿನಣ್ಣವರು ಮತ್ತೆ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡಬೇಕು. ನಮ್ಮನ್ನು ಕಾರಣಗಳಿಲ್ಲ ಇಲ್ಲಿ ಅವರಲ್ಲಿ ನಮ್ಮ ಮಂತ್ರಿಗಳನ್ನು ನಮ್ಮ ಹೇಳಿ ನಮ್ಮ ಹೇಳಿ ಕಳಿಸ್ತೀನಿ. ಹಾಗಾಗಿ ಇವತ್ತು ನಾಗರತ್ನ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರು ಜನಕಮಣಿಯವರು, ಚಂದ್ರಮ್ಮ ರವಿಚಂದ್ರವರು, ಎಲ್ಲ ಗೌರವಾನ್ವಿತ ನಮ್ಮ ಪಂಚಾಯತ್ ಸದಸ್ಯರು, ಕೇಶ್ ನಾವು ಅವನು ಬಂದು ಮಾಡ್ತಾನೆ ಇದ್ದ. ಹಾಗಾಗಿ ಎಲ್ಲರೂ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಎಲ್ಲರೂ ಅವರವರ ಇತಿಮಿತಿಯಲ್ಲಿ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಇರೋ ಕಡೆ ನಮ್ಮಲ್ಲೇ ಒಳಗಾಗಿದ್ದು ಸಹ ಅದನ್ನು ಗೌರವನ ತಂದುಕೊಂಡ್ರೆ ಮೊದಲನೇ ಎಲ್ಲರೂ ಪಂಚಾಯತಿಯ ಎಲ್ಲ ಗೌರವ ಅದೇ ರೀತಿ